आज अमेरिका के सदर है ट्रम्प, उन्होंने जकोस्लोवाकिया के सदर को और उनके बीवी को अपने अंडर में लेकर जकोस्लोवाकिया को जो एक तेल का बड़ा राष्ट्र है उसको अपने अंडर में लिया है। ये देश के लिए या पूरे इंडिया पूरी दुनिया के लिए खतरनाक है। इसके लिए हम ट्रम्प सरकार से अनुरोध करते हैं कि वो जल्द से जल्द जकोस्लोवाकिया के सदर को और उनकी बीवी को छोड़ दें, छोड़कर अपना राष्ट्र क्या है अपने राष्ट्र के हिसाब से काम करें। किसी को भी अगवा करना या उनको लेना ये कानूनी जुर्म है, इसको समझना चाहिए, समझ कर लेना चाहिए। इसके लिए आज हमारे यहाँ CPI, CPM और दूसरे लोग भी मिलकर विरोध कर रहे हैं। इसके साथ हम भी हैं। मेरा नाम अक्रम माशाळकर। ಸ್ನೇಹಿತರೆ, ಇಂದು CPI, CPM ಮತ್ತು SUCI ಕಮ್ಯುನಿಸ್ಟ್ ಪಕ್ಷಗಳ ಜಂಟಿಯಿಂದ ಇವತ್ತು ರಾಷ್ಟ್ರದಾದ್ಯಂತ ದೊಡ್ಡ ಹೋರಾಟ ನಡೀತಾ ಇದೆ, ಚಳುವಳಿ ನಡೀತಾ ಇದೆ. ಇದ್ರ ಉದ್ದೇಶ ಇಷ್ಟೇ, ಅಮೇರಿಕನ್ ಸಾಮ್ರಾಜ್ಯಶಾಹಿ ನೀತಿ ಏನಿದೆ, ಈ ಅಮೇರಿಕನ್ ಸಾಮ್ರಾಜ್ಯಶಾಹಿಗಳು ಏನು ವೆನೆಜುವೆಲಾದ ಮೇಲೆ ಆಕ್ರಮಣ ಮಾಡಿದ್ದಾರೆ, ಇದನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಈ ಯುದ್ಧಕೋರ ನೀತಿನ ವಿರೋಧಿಸ್ತಾ ಇದ್ದೀವಿ. ಸ್ನೇಹಿತರೆ, ಮುಖ್ಯವಾಗಿ ಇಲ್ಲಿ ಇವತ್ತು ವೆನೆಜುವೆಲಾ ಒಂದು ಸಾರ್ವಭೌಮ ರಾಷ್ಟ್ರ, ಇದನ್ನು ಹತ್ತಿಕ್ಕುವಂಥ ಕೆಲಸ ಇವತ್ತು ಅಮೇರಿಕನ್ ಸಾಮ್ರಾಜ್ಯಶಾಹಿ ಮಾಡ್ತಾ ಇದೆ. ಇದು ಕೇವಲ ವೆನೆಜುವೆಲಾದ ಮೇಲೆ ಮಾಡಿರ್ತಕ್ಕಂಥ ದಾಳಿ ಅಲ್ಲ, ಇಡೀ ಲ್ಯಾಟಿನ್ ಅಮೆರಿಕದ ಮೇಲೆ ಮಾಡಿರ್ತಕ್ಕಂಥ ದಾಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಸ್ನೇಹಿತರೆ, ಗೀತಾ ಎಚ್, ಥ್ಯಾಂಕ್ ಯು. ಇವತ್ತು ಇಡೀ ಪ್ರಪಂಚದಾದ್ಯಂತ ರಾಜ್ಯಗಳಾದ್ಯಂತ ಎಲ್ಲ ಕಡೆಗೂ ಇವತ್ತು ಪ್ರತಿಭಟನೆ ನಡೀತಾ ಇದೆ. ಪ್ರತಿ ಜಿಲ್ಲೆ, ತಾಲೂಕು, ಹಳ್ಳಿಗಳಲ್ಲಿ ಪ್ರಗತಿಪರ ವಿಚಾರ ಇರ್ತಕ್ಕಂಥವ್ರು. ಯಾಕಂದರೆ ಅಮೇರಿಕಾ ಇತ್ತೀಚೆಗೆ ಜುನೆವೆಲಾ ಕಂಟ್ರಿ ಮೇಲೆ ಏನದ ಅಟ್ಯಾಕ್ ಮಾಡ್ತು. ಅಟ್ಯಾಕ್ ಮಾಡೋದು ಅಷ್ಟೇ ಅಲ್ಲ, ಅವರ ಪತ್ನಿಯನ್ನು ಮತ್ತು ಅವರನ್ನು ರಾತ್ರೋರಾತ್ರಿ ಹೋಗಿ ತಮ್ಮ ದೇಶದಲ್ಲಿ ಕೂಡಿ ಹಾಕಿತು. ಇದು ಏನು ತೋರಿಸ್ಕೊಡ್ತದಂದ್ರೆ ಆಕ್ರಮಣಕಾರಿ ನೀತಿ. ಇಡೀ ಪ್ರಪಂಚಕ್ಕೆ ಇವತ್ತು ಅಮೇರಿಕಾ ಸಣ್ಣ ಸಣ್ಣ ರಾಷ್ಟ್ರಗಳು ನೋಡಿದ ತಕ್ಷಣ ಅಲ್ಲಿಯ ಸಿರಿ ಸಂಪತ್ತು, ಅಲ್ಲಿಯ ಏನದ ಆಯಿಲ್ ಸಂಪತ್ತು ನೋಡಿ ಅದನ್ನು ತನ್ನ ಟೆಕ್ಕಿಗೆ ಬರಬೇಕಂತ ಮಾಡ್ತದದು. ಇದನ್ನು ನಾವು ಖಂಡಿಸ್ತಾ ಇದ್ದೆವು. ಅದು ಒಂದು ಏನದ ಪ್ರಜಾಪ್ರಭುತ್ವ ಆಳ್ವಿಕೆ ಆದಂಥ ಸರ್ಕಾರ ಅದು. ಈ ಸರ್ಕಾರಕ್ಕೆ ರಾತ್ರೋರಾತ್ರಿ ಅಟ್ಯಾಕ್ ಮಾಡೋದು ನಾವು ತೀವ್ರವಾಗಿ ಖಂಡಿಸ್ತೇವೆ. ಮತ್ತು ಸಣ್ಣ ಪುಟ್ಟ ರಾಷ್ಟ್ರಗಳು ತನ್ನ ಕೈ ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಮಾಡ್ತಾ ಇದೆ. ಇವತ್ತು ನಾವು ಇಡೀ ಪ್ರಪಂಚದಾದ್ಯಂತ ಎಲ್ಲ ದೇಶಗಳು, ಅದು ದುಡಿಯುವ ಜನತೆ ಒಂದಾಗಬೇಕು, ಮತ್ತು ವ್ಯಾಪಾರೀಕರಣ ವೃದ್ಧಿ ಆಗಬೇಕು, ಜನತೆಯ ಸಮಸ್ಯೆಗಳಿಗೆ ಹೋರಾಟ ಮಾಡಿ ಬಡತನ ನೀಗಬೇಕು ಅನ್ನುವಂಥ ಒಂದು ಮಹಾನ್ ಉದ್ದೇಶ ಇದೆ. ಈ ಉದ್ದೇಶ ಇಟ್ಟುಕೊಂಡು ನಾವು ಒಂದು ಸಣ್ಣ ರಾಷ್ಟ್ರಕ್ಕೆ ನಾವು ಬೆಂಬಲವನ್ನು ಸೂಚಿಸ್ತಾ ಇವತ್ತು ಅಮೇರಿಕಕ್ಕೆ ಧಿಕ್ಕಾರ ಹೇಳಿ ನಾವು ಎಲ್ಲರೂ ಒಗ್ಗಟ್ಟಾಗಿದ್ದೇವೆ. CPI, CPM, SUCI ಮತ್ತು ಹಲವಾರು ಏನು ಎಡಪಂಥಿಗಳು ಇನ್ಕಿಲಾಬ್ ಜಿಂದಾಬಾದ್, ಸಾಮ್ರಾಜ್ಯಶಾಹಿ ಅಳಿಯಲಿ, ಸೋಷಲಿಸ್ಟ್ ಕಂಟ್ರಿ ಜಯವಾಗಲಿ. ಮೇಡಮ್, ಈಗ ನೀವು ಅಮೆರಿಕ ದಾಳಿಯ ಬಗ್ಗೆ ನೀವು ಇವತ್ತು ಖಂಡಿಸಿ ಇದನ್ನು ಮಾಡ್ತಾ ಇದ್ದೀರಿ. ಹೌದು. ಮುಂದೆ ನಿಮ್ಮ ಈ ಹೋರಾಟ ಏನು ತೀವ್ರ ಸ್ವರೂಪಗೊಳ್ತದೋ ಏನು? ಖಂಡಿತ ತೀವ್ರಗೊಳ್ತದ. ಎಲ್ಲ ಕಡೆಗೂ ಈ ಹೋರಾಟ ಬರೋದು ಉದ್ದೇಶ ಏನು? ಜನರನ್ನ ಇನ್ವೆಸ್ಟಿಗೇಟ್ ಮಾಡೋದು, ಜನರನ್ನ ಎಚ್ಚೆತ್ತುಕೊಳ್ಳಿಕ್ಕೆ ಈ ಹೋರಾಟ ನಡೀತದೆ. ಇನ್ನೂ ಉನ್ನತ ಮಟ್ಟದಲ್ಲಿ ಈ ಹೋರಾಟ ನಡೀತಾ ಇದೆ. ತಮ್ಮ ಹೆಸರು? ಲಲಿತಾ ಬಿಜ್ಜರ್ಗಿ, SUCI ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ. ಜಗತ್ತಿನಾದ್ಯಂತ ಅಮೇರಿಕ ಏನು ಹೇಳ್ತಾ ಇತ್ತು, ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಮತ್ತು ಪ್ರಜಾಪ್ರಭುತ್ವದ ಹಕ್ಕುಗಳು ಉಲ್ಲಂಘನೆ ಆಗ್ತಾ ಇದೆ, ಅದು ಸಾಯ್ತಾ ಇದೆ ಅಂತೇಳಿ ಏನು ಬೊಗಳೆ ಬಿಡ್ತಿತ್ತು, ಇವತ್ತು ಮಾನವ ಹಕ್ಕುಗಳನ್ನು ಜಗತ್ತಿನಾದ್ಯಂತ ಅದು ಉಲ್ಲಂಘನೆ ಮಾಡ್ತಾ ಇದೆ. ಅಮೇರಿಕದಲ್ಲಿ ಪ್ರಜಾಪ್ರಭುತ್ವ ಇವತ್ತು ICUನಲ್ಲಿ ಇದೆ. ಅಲ್ಲಿ ಏನು ಪ್ರಜಾಪ್ರಭುತ್ವದ ಯಾವುದೇ ಗಂಧ ಇವತ್ತು ಇಲ್ಲ. ವೆನೆಜುವೆಲಾದ ಮೇಲೆ ಏನು ದಾಳಿ ಆಯಿತು, ದಕ್ಷಿಣ ಅಮೇರಿಕೆ ಮೇಲೆ ಏನು ದಾಳಿ ಆಯಿತು, ಅಂದ್ರಿಂದ ಇವತ್ತು ಅಮೇರಿಕನ್ ಪ್ರಜಾಪ್ರಭುತ್ವ
ಅಲ್ಲಿ ಯಾವುದೇ ಮಾನವ ಹಕ್ಕುಗಳು ಇಲ್ಲ, ಪ್ರಜಾಪ್ರಭುತ್ವದ ಹಕ್ಕುಗಳು ಇಲ್ಲ ಅಂಥೇಳಿ ಇವತ್ತು ಜಗತ್ತಿಗೆ ಸಾಬೀತಾಗಿದ್ದರಿಂದ ಅದನ್ನು ಅಮೇರಿಕ ಈ ದುಷ್ಕೃತ್ಯವನ್ನು ನಾವು ಖಂಡಿಸ್ತಾ ಇದ್ದೇವೆ. ಭಾರತ ಕಮ್ಯುನಿಸ್ಟ್ ಪಕ್ಷ ಇವತ್ತು ಅದನ್ನು ಖಂಡಿಸ್ತಾ ಇದೆ. ಬಂಧುಗಳೇ, ಇವತ್ತು ಎಡಪಂಥೀಯರು ಜಗತ್ತಿನಲ್ಲಿ ಎಲ್ಲೇ ಇರಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮಾನವ ಹಕ್ಕು ಮತ್ತು ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಲಿಕ್ಕಾಗಿ ಇವತ್ತು ಹೋರಾಟವನ್ನು ಮಾಡ್ತಾ ಇದೆ. ನಮ್ಮದು ಒಂದು ವೇಳೆ ಇವತ್ತು ಮುಂದಿನ ಅದರ ಕಣ್ಣು ಡೆನ್ಮಾರ್ಕ್ ಮತ್ತು ಗ್ರೀನ್ಲ್ಯಾಂಡ್ ಮೇಲೆ ಇದೆ. ಅದಕ್ಕಾಗಿ ಇವತ್ತು ಭಾರತವು ಏನು ಈ ಅಪಾಯದಿಂದ ಪಾರಾಗಿಲ್ಲ. ಅದು ಇವತ್ತು ಸುಂಕದ ಹೆಸರಿನಲ್ಲಿ ನಮ್ಮ ದೇಶದ ಮೇಲೆ ದಾಳಿ ಮಾಡುವ ಸಂಭವನೂ ಇದೆ. ಅದಕ್ಕಾಗಿ ನಾವು ಈ ದಾಳಿಯನ್ನು ಖಂಡಿಸ್ತಾ ಇದ್ದೀವಿ. ಅಮೇರಿಕ ಯಾವಾಗಲೂ ಕೂಡ ಈ ರೀತಿ ಮಾಡ್ಕೊತ ಬರ್ತಾ ಇದೆ. 1973ರಲ್ಲಿ ದಕ್ಷಿಣ ಅಮೇರಿಕಾದ ಚಿಲಿ ದೇಶದಲ್ಲಿ ಕಮ್ಯುನಿಸ್ಟ್ ಸರ್ಕಾರವನ್ನು ಸಾಲ್ವಡೋರ್ ಅಲೆಂಡೆ ಅವರ ಸರ್ಕಾರವನ್ನು ಉರುಳಿಸಿ ಅಲ್ಲಿ ಸರ್ವಾಧಿಕಾರಿ ಪಿನೋಚೆಟ್ ಸರ್ಕಾರವನ್ನು ತಂದಿತ್ತು. ಅದು ಇವತ್ತು ನೆನಪಿಗೆ ಬರ್ತಾ ಇದೆ.